ಪ್ರಶ್ನೆಯನ್ನ ಮಾಲಗತ್ತಿ ಸರ್ ನಿಮ್ಗೇನೆ ಕೇಳ್ತೀನಿ, ನೀವು ಕೂಡ ಈ ಇಲಾಖೆ ಯಾವ ರೀತಿ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ DCRE ನಲ್ಲಿ ಹಿಂದಿನಿಂದಲೂ ಕೂಡ ಈ ರೀತಿಯಾಗಿ ರೀಜನಲ್ ವಿಚಾರಗಳು ಅಥವಾ ಈ ರೀತಿಯಾದ ಕಿರುಕುಳಗಳಾಗಿರ್ಬೋದು ಅಥವಾ ಅವರಿಗೆ ಸೂಟಬಲ್ ಪೋಸ್ಟ್ಗಳನ್ನ ಕೊಡದೆ ಕಿರುಕುಳ ನೀಡುವಂಥದ್ದು ಇದೆಲ್ಲ ಇದೆ ಸಾಕಷ್ಟು ದಶಕಗಳಿಂದಲೂ ಅನ್ನುವಂಥದ್ದು. ಈಗ ನಮ್ಮ ಈ ಕಾಶಿ ಅವರು ಮಾಡಿರುವಂತಹ ಆರೋಪವನ್ನು ನೋಡ್ತಾ ಹೋದಾಗ ಕನ್ನಡ ನೆಲದಲ್ಲಿ ಕನ್ನಡಿಗರಾಗಿ ಹುಟ್ಟಿರೋದೇ ತಪ್ಪಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಏನ್ ಹೇಳ್ತೀರಾ ಸರ್? ನಮ್ಮ ಇಲಾಖೆಯಲ್ಲಿ ಈ ಶಿಸ್ತಿನ ಒಂದು ಹೆಸರಿನಲ್ಲಿ ಇನ್ ದ ನೇಮ್ ಆಫ್ ಡಿಸಿಪ್ಲಿನ್ ಇದೊಂಥರ ಜೀತದಾಳ ಇದ್ದಂಗೆ. ಪೊಲೀಸರಂದ್ರೆ ಒಂಥರ ಜೀತದಾಳ ಇದ್ದಂಗೆ. ಡೈರೆಕ್ಟ್ ಏನು IPSನವ್ರು ಬರ್ತಾರೆ ಅವು ಸ್ವಲ್ಪ ಎಲ್ಲರೂ ಕೆಟ್ಟವರು ಅಂತ ಹೇಳೋದಿಲ್ಲ ನಾನು. ಸುಮಾರು ಜನ ಒಳ್ಳೆಯವರಿದ್ದಾರೆ ಆಫೀಸರ್ಸ್, ದೇ ಆರ್ ವೆರಿ ಗುಡ್. ಬಟ್ ಓನ್ಲಿ ಫ್ಯೂ ಪರ್ಸನ್ಸ್, ಒಂದು 30% ಅಡಮೆಂಟ್ ಇದ್ದಾರೆ. ಬಹಳ ದುರಹಂಕಾರಿಗಳು, ಒಂಥರ ಇಲ್ ಟ್ರೀಟ್ ಮಾಡೋದು, ಬಂದವರಿಗೆ ನಮಗೆ ಹೇಳ್ತಾರೆ ಬಂದವರಿಗೆ ಕೂಡಿಸಿ ಮಾತಾಡಬೇಕು ಅಂತ. ಇವರು ಹೋದ್ರೆ ನಮ್ಮನ್ನೇ ಕೂಡ ಅಂತ ಅನ್ನೋದಿಲ್ಲ, ಆ ಥರ ಬಿಹೇವಿಯರ್ ಇವ್ರದ್ದು. ಕೆಲವೊಬ್ಬ ಅಂತೂ ನಾವೇ ಕೇಳಿದ್ದೇವೆ, ಒಬ್ರು IG ಇದ್ರು, ವಿ ಹ್ಯಾವ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ನಾವು, ಆ ಥರ ದುರಹಂಕಾರ. ಅದೇನೋ ಓದಿದ್ದಾರೆ, ಅಭ್ಯಾಸ ಮಾಡಿದ್ದು ಆಯ್ತು. ನಾವು ಹಳ್ಳಿಯಲ್ಲಿ ಇದ್ದವರು, ನಮಗೂ ಗೊತ್ತಿದ್ರೆ ನಾವು ಓದಿ ಪಾಸ್ ಆಗ್ಬೋದಾಗಿತ್ತು. ಅವಾಗ ನಮಗೆ ಜ್ಞಾನ ಇರಲಿಲ್ಲ, ಅದು ನಾಲೆಜ್ ಇರಲಿಲ್ಲ, ಮಾಡಲಿಲ್ಲ ನಾವು. ಸೊ ಅವಾಗ ನಾವೇ ಇದು ಇನ್ಸ್ಪೆಕ್ಟರ್ ದೊಡ್ಡ ನೌಕರಿ ಅಂತ ತಿಳ್ಕೊಂಡಿದ್ರು ಹಳ್ಳಿಗಳಲ್ಲಿ ಅವಾಗೆಲ್ಲ. ಹೌದು ಸರ್. ಸೊ ಆ ಕಾಲದಲ್ಲಿ ನಾನು ಹೇಳೋದು 1974-75 ನಾನು ಇಲಾಖೆಯಲ್ಲಿ 20 ವರ್ಷಕ್ಕೆ ಜಾಯ್ನ್ ಆಗಿ 40 ವರ್ಷ ಕೆಲಸ ಮಾಡಿದ್ದೇನೆ. ಸುಮಾರು ಜನ ಅಧಿಕಾರಿಗಳು ನೋಡಿದ್ರೆ ದೇ ಆರ್ ವೆರಿ ಗುಡ್, ಸಮ್ ಪೀಪಲ್ ಆರ್ ವೆರಿ ಗುಡ್. ಯಾರೋ ಈ ನಾರ್ತ್ ಇಂಡಿಯನ್ಸ್ ಬರ್ತಾರೆ ಕೆಲವೊಬ್ರು, ಕೆಲವೊಬ್ರು ಎಲ್ಲರೂ ಅಲ್ಲ, ಕೆಲವೊಬ್ರು ಬಹಳ ದುರಹಂಕಾರಿಗಳು ಇರ್ತಾರೆ. ಅವ್ರು ಹೇಳಿದ್ದ ಆಗ್ಬೇಕು, ಅವ್ರು ಹೇಳಿದ್ರೆ ಯಾಕೆ ಅಂತ ಕ್ವಶನ್ ಮಾಡಿದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಓ ನನಗೆ ಕ್ವಶನ್ ಮಾಡುವಷ್ಟು ಬಂದೆ ನೀನು ಅಂತ, ಆ ಥರ. ಇದು ಏನಾಗಿದೆ, ಬ್ರಿಟಿಷ್ ಕಾಲದಿಂದ ಕೆಲವೊಂದು ಬಳುವಳಿಗಳು ಬಂದ್ಬಿಟ್ಟಿದ್ದಾವೆ ನಮ್ಮ ಇಲಾಖೆಗೆ. ಅವಾಗ ಅವರು ಒಂದು ಸ್ವತಂತ್ರವನ್ನ ಹೋರಾಟಗಾರರಿದ್ರು ಅವಾಗ. ಆ ಹೋರಾಟಗಾರರನ್ನ ಹದ್ದು ಬಸ್ತಲ್ಲಿ ಇಡಲಿಕ್ಕೆ ಪೊಲೀಸರನ್ನ ಬಳಸ್ಕೋತಾ ಇದ್ರು. ಸೊ ಅವಾಗ ಪೊಲೀಸರ ಕಡೆಯಿಂದ ದೌರ್ಜನ್ಯ ಮಾಡಿಸೋರು, ಅನ್ಯಾಯ ಮಾಡಿಸೋರು, ಹೊಡೆಯೋದು ಬಡಿಯೋದು, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಿಂದ ಹಿಂಸೆಯನ್ನ ಪೊಲೀಸರ ಮುಖಾಂತರ ಕೊಡಿಸ್ತಾ ಇದ್ರು. ಅಂದ್ರೆ ಅವ್ರು ಮಾಡೋದನ್ನ ಬಂದ್ ಮಾಡ್ಲಿ ಅಂತ, ಸ್ವತಂತ್ರ ಹೋರಾಟವನ್ನ ಸ್ಟಾಪ್ ಮಾಡ್ಲಿ, ಅವ್ರ ಉದ್ದೇಶವನ್ನ ಇಡೇಬಾರದಂತ ಉದ್ದೇಶದಿಂದ ಈ ಪೊಲೀಸರನ್ನ ಬಳಸಿಕೊಂಡು ಅವ್ರನ್ನ ಹತ್ತಿಕ್ತಿದ್ರು ಹೋರಾಟಗಾರರನ್ನ. ಸೊ ಮುಂದೆ ಬರ್ತಾ ಬರ್ತಾ ಅವೇ ಪವರ್ಗಳನ್ನ ಕಂಟಿನ್ಯೂ ಆದವು. ಅವ್ರೇನು IPS ಅವಾಗ IP ಅಂತಿದ್ದು, ಇಂಡಿಯನ್ ಪೊಲೀಸ್ ಅಂತ ಇರ್ತಿತ್ತು, IAS ಇದ್ದಿದ್ದು ICS ಅಂತ ಇರ್ತಿತ್ತು. ಸೊ ಅವರು ಬ್ರಿಟಿಷರೇ ಇರೋರು ಹೆಚ್ಚಾಗಿ. ಆ ನಂತರ ಕೆಲವೊಬ್ರು ಇಂಡಿಯನ್ಸ್ ಆಗತ್ರು, ಕ್ಯಾಪ್ಟನ್, ಮೇಜರ್, ಜನರಲ್ ಅಂತವ್ರು ಆಗತ್ರು. ಬಟ್ ಮೇಜರ್ ಎಲ್ಲ ಅವರೇ ಬ್ರಿಟಿಷರೇ ಇರೋರು. ಅವ್ರಿಗೇನು ಪವರ್ ಇತ್ತಿತ್ತು, ತಕ್ಷಣ ಸಸ್ಪೆಂಡು, ತಕ್ಷಣ ಇದು ಸೀರಿಯಸ್ ಆಕ್ಷನ್ ತಗೊಳ್ಳೋದು, ಅವೇ ಇನ್ನೂವರೆಗೂ ಕಂಟಿನ್ಯೂ ಆಗಿದೆ. ಅವೇ ಪವರ್ಗಳೇ ಇನ್ನೂವರೆಗೂ, ಅದು ಯಾರು ಅಮೆಂಡ್ ಮಾಡಿಲ್ಲ, ಯಾರು ಚೇಂಜ್ ಮಾಡಿಲ್ಲ. ಸೊ ಅವ್ರೇನು ದುರಹಂಕಾರ ಇತ್ತು, ಅದೇನು ದಬ್ಬಾಳಿಕೆ ಮಾಡ್ತಿದ್ರು, ಅದೇ ಕಂಟಿನ್ಯೂ ಆಗಿದೆ. ಸ್ವಲ್ಪ ಮಾನವೀಯತೆ ಉಳ್ಳಂತ ಆಫೀಸರ್ಸ್ ಇದ್ರೆ ಅವರು ದೇ ಆರ್ ವೆರಿ ಗುಡ್, ಅವರು ತಮ್ಮ ಲಿಮಿಟ್ನಲ್ಲಿ ಇರ್ತಾರೆ. ಉಳಿದು ದುರಹಂಕಾರಗಳಿದ್ದಾರೆ, ಏನು ಒಂದು 30% ಇದ್ದಾರೆ. ಎಲ್ಲ ಇಲಾಖೆಯಲ್ಲಿ ಇರೋದೇ ಇದೆ, ನಮ್ಮ ಒಂದೇ ಇಲಾಖೆ ಅಲ್ಲ, ಏನೇ ಗೌರ್ಮೆಂಟ್ ಇದರಲ್ಲಿನೂ ಈ ತರ ದಬ್ಬಾಳಿಕೆ ಇದ್ದೇ ಇರ್ತದೆ. ನಮ್ಮಲ್ಲಿ ಶಿಸ್ತಿನ ಹೆಸರಿನಲ್ಲಿ ದಬ್ಬಾಳಿಕೆ ಜಾಸ್ತಿ. ಅಂದ್ರೆ ನಾವು ಆರ್ಗ್ಯೂ ಮಾಡೋಂಗಿಲ್ಲ, ಕ್ವಶನ್ ಕೇಳೋಂಗಿಲ್ಲ, ಇವರ ಆರ್ಗ್ಯೂಯಿಂಗ್ ನೇಚರ್ ಅನ್ನೋದು. ಅವ್ರು ಮಾಡಿದ್ರೆ ಇದು ಕುದುರೆ ಅಲ್ಲ ಮಗನೇ, ಕತ್ತೆ ಅಂದ್ರೆ ಕತ್ತೆನೇ ಅನ್ಬೇಕು, ಕುದುರೆನೇ ಅಲ್ಲ. ಹಾಗೆ ಆ ತರ ಒಂಥರ ಡಿಸಿಪ್ಲಿನ್ ಹೆಸರಿನಲ್ಲಿ ಆ ತರ ಮಾಡೋದು. ಇದು ಒಂದು ಹರಾಸ್ಮೆಂಟ್ಗೆ ಸುಮಾರು ಜನನು ಸತ್ತಿದ್ದಾರೆ. ಎಸ್ ಸರ್, ಅವರು ಕಾಶಿ ಸರ್ ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡಿರೋರ್ ಪಟ್ಟಿ ನೋಡ್ತಾ ಹೋದಾಗ ಬರೀ ನಮ್ಮ ಕನ್ನಡಿಗ ಅಧಿಕಾರಿಗಳೇ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ತನಿಖೆಯನ್ನ ಮಾಡಿದಾಗ ಯಾರು ಈ ಒಂದು ಸಾವಿಗೆ ಕಾರಣ ಅಂತ ತನಿಖೆಯಲ್ಲಿ ಹೊರಗೆ ಬರ್ತಾನೆ ಇಲ್ಲ ಹಾಗಿದ್ರೆ ಅಂತ ಕಾಶಿ ಸರ್ ಹೇಳ್ತಿದ್ದಾರೆ. ಅಲ್ಲ, ಅದು ಏನಿರ್ತದೆ, ಈ IPS ಲಾಬಿ ಬಹಳ ಸ್ಟ್ರಾಂಗ್ ಇರ್ತದೆ. ಅವ್ರೇನೇ ತಪ್ಪು ಮಾಡಿದ್ರು ಸದ ಅದನ್ನ ಬೆಳಕಿ ತಳ್ಳಾರ್ದಂಗೆ ನೋಡ್ಕೊಳ್ಳುವಂತ ವ್ಯವಸ್ಥೆ ನಮ್ಮ ಅವ್ರ ಅಸೋಸಿಯೇಷನ್ ಇದೆ, IPS ಅಸೋಸಿಯೇಷನ್ ಇದೆ. ಸೊ ಒಬ್ರಿಗೊಬ್ರು ಬಿಟ್ಟು ಕೊಡೋದಲ್ಲ ಅವರು. ಅವ್ನು ಒಳ್ಳೆಯವನೇ ಇರ್ಲಿ ಕೆಟ್ಟವನೇ ಇರ್ಲಿ, ಇದು IPSಗೆ ಒಂಥರ ಬ್ಯಾಡ್ ಮಾರ್ಕ್ ಬರ್ತದೆ ಅಂತ ಉದ್ದೇಶದಿಂದ ಅವರು ಅವ್ರಿಗೆ ಏನು ಹೇಳೋದು ಹೇಳಿ
ರೆಕ್ಟಿಫೈ ಮಾಡ್ತಾರೆ ಹೊರತಾಗಿ ನೋ ಆಕ್ಷನ್. ಓಕೆ. ಆಕ್ಷನ್ ಆಗುದೇ ಇಲ್ಲ. ಏನೋ ಸತ್ತ ಬರ್ದಿಟ್ಟು ಏನೋ ಮಾಡ್ದ ಅಂದ್ರೆ ಅವಾಗ ಅರೆಸ್ಟ್ ಮಾಡು ಇದು ಮಾಡು ಅಂತ ಲೀಗಲ್ ಅದು ಮಾಡಿಸಿಕೊಡೋದಿಲ್ಲ. ಅದು ಲೀಗಲ್ ಆಗೂ ಮಾಡಿಸಿಕೊಡೋದಿಲ್ಲ. ಓಕೆ. ಏನೋ ಅನಿವಾರ್ಯ ಇದ್ದಾಗ ಆ ಥರ ಆಕ್ಷನ್ ಆಗ್ತವೆ. ಇದು ನಿರಂತರವಾಗಿ ನಡೀತಾ ಇದೆ. ಇನ್ನು ಅದು ಆದರೆ ಈ ಸ್ವಲ್ಪ ಬರುವಂಥ ಆಫೀಸರ್ಗಳು ಮಾನವೀಯತೆಯಿಂದ ಸ್ವಲ್ಪ ಕೆಲಸ ಮಾಡೋದನ್ನು ಕಲಿಬೇಕು. ನಿಜ ಸರ್. ಬರೇ ದುರಂಕಾರ ಅಲ್ಲಿ ಸಸ್ಪೆಂಡ್ ಅಲ್ಲಿ ಕೀಪ್ ಯು ಅಂಡರ್ ಸಸ್ಪೆನ್ಷನ್, ಐ ವಿಲ್ ಇಶ್ಯೂ ಚಾರ್ಜ್ ಮೆಮೊ, ಏನು ಇಂಕ್ರಿಮೆಂಟ್ ಕಟ್ ಮಾಡ್ತೇನೆ, ಬರೇ ಹೆದರ್ಸಿ ನೌಕರಿ ತಗೊಳ್ಳೋ ಬದಲಿ ಹೌದು ಅವರು ಮಾನವೀಯತೆ ಎಲ್ಲರೂ ಎದುರಿಸೋದು ಯಾವಾಗ ಅವಶ್ಯಕತೆ ಇದ್ದಾಗ ಎದುರಿಸ್ಬೇಕು. ಹೌದು. ಸುಮ್ಮನೆ ಎಲ್ಲ ಕೊಂಡು ದಬಾಸೋದೆ. ಒಟ್ನಲ್ಲಿ ಅವ್ರು ಹೇಳ್ದಾಗ ಕೇಳ್ಕೊಂಡು ಒಬ್ಬ ನಮ್ಮಲ್ಲಿ ಆಫೀಸರ್ ಇದ್ರು, ಒಬ್ಬ ಸ್ವಲ್ಪ ಹೆಸರು ಮಾಡಿದ್ದ. ಅವ್ರು ಬರ್ತಾರಂದ್ರೆ ಜನ ಎಲ್ಲ ಸೇರೋರು. ನಾವೆಲ್ಲ ಅವ್ನು ಹೋಗ್ತಾರಂದ್ರೆ ನಿಂತ್ಕೋಬೇಕು ಲೈನ್ ಆಗಿ ಎಲ್ಲ. ನಾವು ಗದಗದಲ್ಲಿದ್ದೆ ನಾನು. ಐ ವಾಸ್ CPI, ದೆನ್ DSP, ಇನ್ನೂ ಒಂದು 5-6 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು. ಆ ಸರ್ಕಲ್ದಲ್ಲಿ ಅವನು ಎಲ್ಲಿ ಪಾಸ್ ಆಗ್ತಾನೆ ಹೋದಾಗ ಸರ್ಕಲ್ದಲ್ಲಿ ನಿಂತ್ಕೋಬೇಕು. ಅವನು ಹಿಂಗೆ ಸಾಹೇಬ್ ಬರ್ತಾನೆ, ಎದಕ್ಕೆ ನಿಂತೇವೆ ಪೊಲೀಸರು ಯಾಕೆ ನಿಂತಾರಪ್ಪ ಅಂತ ಕೇಳ್ತಾರೆ ಜನರಿಗೆ. ಅದೊಂಥರ ಕ್ಯೂರಿಯಾಸಿಟಿ ಜನ, ಯಾರು VIP ಬರ್ತಾರೆ ಯಾರು ಬರ್ತಾರೆ ಅಂತ. ನಾವು ನಿಂತ ಕೂಡ ಹಿಂಗೆ ಬರ್ತಾ ಇದ್ದಾರೆ DIG SP ಬರ್ತಾ ಇದ್ದಾರೆ ಅಂತ ಅದ ಕೂಡ ನೋಡಕ್ ಜನ ನಿಲ್ಲೋರು. ಆಮೇಲೆ ಇವನು 5 ನಿಮಿಷ ಬಿಟ್ಟು ಅವನು ಕಾರ್ ಡೋರ್ ತೆಗಿಬೇಕು. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೋಗಿ ಡೋರ್ ತೆಗಿಬೇಕು, ತೆಗೆದು ಸೆಲೆಕ್ಟ್ ಹೊಡಿಬೇಕು. ಅವನು 5 ನಿಮಿಷ ಹೇಳೋದು ಹಿಂಗೆ ಬರೋನು ಬಂದು ಹಿಂಗೆ ಬಂದು ಏನಿದು ಹೊಟ್ಟೆ ಅಂತ ಒಬ್ಬನಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಹೊಟ್ಟೆ ಹೊಡಿಯೋದು. ಅವನು ಅವನು ಪಾಪ ಪ್ರಮೋಟಿವ್ ಅವು ಹೆದರ್ಕೊಂಡ್ಬಿಡೋದು. ಅವ ಈ ಗದ ನಡಲಿಕ್ಕೆ ನೋಡಪ್ಪ SP ಹಿಂಗೆ ಮಾಡಿಬಿಟ್ರು ನಡಗ್ತಾ ಇದ್ದ. ಆ ಥರ ಅವಂಗ ಅಲ್ಲಿ ಆ ಕೇಸ್ ಏನಾಯ್ತು ಈ ಕೇಸ್ ಏನಾಯ್ತು ರಸ್ತೆ ಮೇಲೇನೆ. ಆಫೀಸಲ್ಲಿ ಬಂದು ಕೇಳೋದು ಬೇರೆ, ರಸ್ತೆಯಲ್ಲೇ ಕೇಳಿ ಅವನಿಗೆ ಡಿಸ್ಟರ್ಬ್ ಮಾಡಿ ಅವ್ನಿಗೆ ಬೈಯಕ್ಕೆ ಶುರು ಮಾಡಿಬಿಡೋದು ಜನರೆದುರಿಗೆ. ನೋಡಪ್ಪ ಹೇಗೆ ಬೈತಾ ಇದ್ದ ಸಾಹೇಬ. ಆದ್ರೆ ಆ ಥರ ಮೆಂಟಾಲಿಟಿ ತನ್ನ ದರ್ಪ ತನ್ನ ಇದು ಸಾರ್ವಜನಿಕರ ಎದುರುಗಡೆ ತೋರಿಸೋದೇನು ಇರ್ತದಲ್ಲ, ತನ್ನ ವರ್ಚಸ್ಸು ಬೆಳೆಸ್ಕೊಳ್ಳಿಕ್ಕೆ ಅವ್ರನ್ನೆಲ್ಲ ಡಿಗ್ರೇಡ್ ಮಾಡೋದು, ಸಬಾರ್ಡಿನೇಷನ್ ಡಿಗ್ರೇಡ್ ಮಾಡೋದು. ಅಲ್ಲಿ ಆ ಥರ ಬಯಸ್ಕೊಂಡು ಆ ಏರಿಯಾದಲ್ಲಿ ಹೆಂಗೆ ಕೆಲಸ ಮಾಡಬೇಕು, ಸ್ವಲ್ಪ ಅವ್ರಿಗೆ ಕಾಮನ್ ಸೆನ್ಸ್ ಬೇಡ ಈ IPS ಸಾರ್ವಜನಿಕ ಜನರಲ್ಲಿ ಎದುರುಗಡೆನೆ ಆ ಥರ ಬೈದ್ರೆ ಮುಂದೆ ಕೆಲಸ ಹೆಂಗೆ ಮಾಡಬೇಕು. ಈ ಥರ ಅಟಿಟ್ಯೂಡ್ ಇರುವಂತ ಬಹಳ ಜನ ಇದ್ದಾರೆ. ಅವನು ಬಹಳ ಫೇಮಸ್ ಅಧಿಕಾರಿ ಅವನು. ಈಗೂ ಇದ್ದ, ಹಿಂದೂನು ಇದ್ದ, ಈಗೂನು ಇನ್ನೂ ಅದಾನೆ. ಅದ್ಯಾವುದೋ ರೋಗ ಬಂದು ಸಾಯ್ತಾ ಇದ್ದಾನೆ. ಆಮತ್ ಬೇರೆ ಮಾಡಿದ ಕರ್ಮ ಅಂತಾರೆ.